ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಯಲ್ಲಪ್ಪ ಅಂತ ಹೇಳಿಬಿಟ್ಟು ಲಿಂಗಸಗೂರು ತಾಲೂಕು ಕೋಟ ಗ್ರಾಮ ಅಂತ ನನ್ನೂರು. ಸ್ನೇಹಿತರೆ, ಏನು ಕಳೆದ 15 ಒಂದು ತಿಂಗಳುಗಳಿಂದ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲ ವಸೂಲಿ ಕಿರುಕುಳದಿಂದ ಏನಿವತ್ತು 4-5 ಜನ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇನು ಸುದ್ದಿ ಬರ್ತಾ ಇದೆ. ನಿಜವಾದ ಇದೊಂದು ದುರಂತನೆ ಅಂತ ಹೇಳ್ಬೋದು. ಈ ಒಂದು ಉದ್ದೇಶ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮೈಕ್ರೋ ಫೈನಾನ್ಸ್ ಜನಪ್ರತಿನಿಧಿಗಳ ಸಭೆಯನ್ನು ಇವತ್ತು ಕರೆದಿದ್ದಾರೆ. ಸ್ವಾಗತಾರ್ಹ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ವಿಷಯಗಳು ಚರ್ಚೆ ಆಗಲೇಬೇಕಂತ ನನ್ನ ಒಂದು ಅನಿಸಿಕೆ. ಸಾಲದ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ ಅಂತ ಅನಿಸ್ಕೊಂಡಿದ್ದೀನಿ. ಯಾಕಂದರೆ ಶ್ರೀಮಂತರಿಗೆ ಅಷ್ಟೇ ಅಲ್ಲದೆ ಒಂದು ಬಡ ಕುಟುಂಬಗಳ ಒಂದು ಆರ್ಥಿಕ ಪರಿಸ್ಥಿತಿ ನಿರ್ವಹಣೆಗೆ ಸಾಲ ಅವಶ್ಯಕವಾಗಿರ್ತದೆ. ಅದರಲ್ಲಿ ಸಾಲ ತೆಗೆದುಕೊಳ್ಳೋದು ಆಗಿರುವುದು, ಸಾಲ ವಸೂಲಿಗೆ ಕಟ್ಟಬೇಕು, ಕೊಟ್ಟಿರ್ತಕ್ಕಂಥ ಸಾಲವನ್ನು ಕಟ್ಟಬೇಕು, ಹೌದಾ? ಆದರೆ ಈ ಸಾಲ ಕೊಡುವುದು ಮತ್ತು ವಸೂಲಿ ಮಾಡುವುದರ ಸಹಜ ಪ್ರಕ್ರಿಯೆ ಆಗಿರ್ತದೆ. ಆದರೆ ಈ ಮೈಕ್ರೋ ಫೈನಾನ್ಸ್ಗಳು ಒಂದು ಕಡೆ ಎಲ್ಲೋ RBI ಸೂಚಿಸಿರುವಂಥ ಮಾರ್ಗಸೂಚಿಗಳನ್ನು ಇವರು ಹೊರತುಪಡಿಸಿ ಬರೀ ಲಾಭ ನಷ್ಟ ಬಡ್ಡಿ ಅಂತ ವ್ಯವಹಾರದಲ್ಲಿ ತೊಡಗಿಕೊಂಡು ಜನಗಳಿಗೆ ತುಂಬ ಒಂದು ಅವರ ರಕ್ತನೇ ಇರುವಂಥ ಪರಿಸ್ಥಿತಿಗೆ ಇವತ್ತೇನು ಮೈಕ್ರೋ ಫೈನಾನ್ಸ್ಗಳು ಇಳಿದಿದ್ದಾವೆ. ಇದು ತುಂಬ ಒಪ್ಪಿಕೊಳ್ಳದಂಥ ಸಂಗತಿ ಆಗಿದೆ. ಮತ್ತು ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯವನ್ನು ನಾನು ಇವತ್ತು ಹೇಳಬೇಕು. ಏನಪ್ಪ ಅಂತಂದರೆ, ನಾನು ಕೂಡ ಒಂದು XYZ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸತತವಾಗಿ 5 ವರ್ಷಗಳ ಕಾಲ ಫೀಲ್ಡ್ ಆಫೀಸರ್ ಆಗಿ ನಾನು ಕೆಲಸ ಮಾಡಿದ್ದೆ. ಆ ಒಂದು ಅನುಭವ ತಮ್ಮಂದು ಹೇಳ್ಕೊ ಇಷ್ಟಪಡ್ತೀನಿ. ಏನಿಲ್ಲ ಸ್ನೇಹಿತರೆ, ಬೆಳಗ್ಗೆ ಆ ಒಬ್ಬ ಫೀಲ್ಡ್ ಆಫೀಸರ್ನ ಒಂದು ದಿನದ ಕಾರ್ಯವೈಖರಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಅವನು ಮೈಕ್ರೋ ಫೈನಾನ್ಸ್ ನಾನು ಫೀಲ್ಡ್ ಆಫೀಸರ್ ಆದವನು, ಇವನಿಗೆ ಮೊದಲೇ ಟೈಮಿಂಗೇ ಇರೋದಿಲ್ಲ. ಆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮೊದಲು ಹೇಳಿದ್ರೆ 10 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ ಇದೇನು ಕೆಲಸದ ಅವಧಿ. ಆದರೆ ಇವರು ದುಡಿಸಿಕೊಳ್ತಕ್ಕಂಥದ್ದು ತುಂಬ ಹೀನಾಯವಾಗಿ ಹೆಂಗಪ್ಪ ಹೀನಾಯವಾಗಿ ಅಂತ ಕೇಳೋದಾದರೆ, ನೀವು ಅವನು ಫೀಲ್ಡ್ ಆಫೀಸರ್ ಆದಂಥವನು 5 ಗಂಟೆಗೆ ಹೇಳಬೇಕು, ಮತ್ತು 6 ಗಂಟೆಗೆ ಅವನು ಆ ಒಂದು ಕಲೆಕ್ಷನ್ ಪಾಯಿಂಟಿಗೆ ಹೋಗಬೇಕು, ಕಲೆಕ್ಷನ್ನ ಮಾಡ್ಕೋಬೇಕು. ಮತ್ತು ಅವನಿಗೆ ಆ ಕಲೆಕ್ಷನ್ ಪಾಯಿಂಟಿಂದ ಹಿಡ್ಕೊಂಡು ಕೇಸಿ ಬ್ರ್ಯಾಂಚ್ ಏನಿರುತ್ತೆ ಆ ಬ್ರ್ಯಾಂಚಿಗೆ ಹೋಗೋದ್ರಲ್ಲಿ ಎಲ್ಲ ರಿಸ್ಕ್ಗಳನ್ನು ಎದುರಿಸಿಕೊಂಡು ಕೂಡ ಅವನು ನೇರವಾಗಿ ಬ್ರಾಂಚಿಗೆ ಬಂದು ಅದೇನು ಇರ್ತದೆ ಆ ಪ್ರೊಸೆಸ್ ಮಾಡಬೇಕಾಗಿರ್ತದೆ, ಹೌದಾ ಸ್ನೇಹಿತರೆ? ಅದಾದ ನಂತರ ಮತ್ತೆ ಮ್ಯಾನೇಜರ್ ಏನು ಹೇಳಿರ್ತಾನೋ ಅವನು ಕೂಡ ಅದು ಕಡ್ಡಾಯವಾಗಿ ಪಾಲಿಸಲೇಬೇಕಾಗ್ತದೆ. ಸರ್, ಈ ಥರ ಕಸ್ಟಮರ್ ಅವ್ರು ನಿಮಗೆ ಇದೆ ತೊಂದರೆ ಇದು ಮಾಡ್ತಾಯಿದ್ದಾರೆ, ನೀವು ಬಂದು ಇದು ಮಾಡಿ ಅಂತದೆ ಅದೆಲ್ಲ ಹೇಳ್ಬಾರ್ದಪ್ಪ. ಹೋಗ್ಬೇಕಪ್ಪ, ಕಲೆಕ್ಷನ್ ಮಾಡ್ಕೊಬರ್ಬೇಕಪ್ಪ, ಇಲ್ಲಾಂದರೆ ಸ್ಯಾಲ್ರಿ ಇಷ್ಟು ಕಟ್ ಆಗ್ತದಪ್ಪ, ಇಲ್ಲಾಂದರೆ ಇಷ್ಟೊಂದು ಇದು ನನಗೆ ನಾಳೆ ಇಂಕ್ರಿಮೆಂಟ್ ಆಗಲ್ಲಪ್ಪ. ಈ ಥರ ಎಲ್ಲ ಅವನ್ನ ಬೆದರಿಸೆಲ್ಲ ಕೆಲಸ ಮಾಡಿಸ್ಕೊತಿರ್ತಾರೆ. ಯಾಕಂದರೆ ನನ್ನ ಸ್ವಂತ ಅನುಭವ ಏನು ಸ್ನೇಹಿತರೆ. ಸೊ ಹೀಗಾಗಿ ನಾನು ಸರ್ಕಾರಗಳಿಗೆ ಒಂದು ಜಾಗೃತಿ ವಿಷಯ ಹೇಳೋದಾದರೆ, ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಕೂಡ ಜಾಗೃತಿಯನ್ನು ಹೇಳಬೇಕಾಗ್ತದೆ. ಯಾಕಂದರೆ ಒಬ್ಬ ಅವನು ಫೀಲ್ಡ್ ಆಫೀಸರ್ ಆಗಿ ಇರ್ತಕ್ಕಂಥವನು ಇವತ್ತು ಅಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸನೇ ಮಾಡ್ತಿಲ್ಲ. ಅವನಿಗೆ ಸರಿಯಾಗಿ ರಜೆಗಳಿರ್ತವೆ, ಆ ರಜೆಗಳು ಸಹಿತ ಕೊಡೋದಿಲ್ಲ. ಮತ್ತು ಆ ದಿನ ಡ್ಯೂಟಿ ಮಾಡ್ಬೇಕಂತ ಹೇಳ್ತಾರೆ, ಆ ದಿನ ಡ್ಯೂಟಿಯ ಒಂದು ಸ್ಯಾಲ್ರಿ ಕೂಡ ಕೊಡೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ಆ ಫೀಲ್ಡ್ ಆಫೀಸರ್ ತನ್ನ ತಂದೆ ತಾಯಿಯ ಒಂದು ಮುಖವನ್ನು ನೋಡಿಕೊಂಡು, ಹೆಂಡರು ಮಕ್ಕಳ ಮುಖವನ್ನು ನೋಡಿಕೊಂಡು, ತನ್ನ ಬಂಧು ಬಳಗದ ಎಲ್ಲ ನೋಡಿಕೊಂಡು, ಮತ್ತು ಮೇಲತ್ತೆ ಈ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅವನ್ನೆಲ್ಲ ಮೀರಿ ಹೇಳಿದ ಕೆಲಸವನ್ನು ಮಾಡ್ತಾನೆ ಸ್ನೇಹಿತರೆ. ಯಾಕಂತೇಳು ಜೀವನ ಬದುಕು ಅನಿವಾರ್ಯ, ಎಲ್ಲರಿಗೂ ಬದುಕು ಅನಿವಾರ್ಯ ಸ್ನೇಹಿತರೆ.
ಆ ನಿಟ್ಟಿನಲ್ಲಿ ಆ ಫೀಲ್ಡ್ ಆಫೀಸರ್ ತನ್ನದಂಥ ನೋವುಗಳು ಮೇಲಧಿಕಾರಿಗಳಿಗೆ, ಅಂದರೆ ಮೈಕ್ರೋ ಫೈನಾನ್ಸ್ನ ಮೇಲಧಿಕಾರಿಗೆ ಹೇಳ್ಕೊಂಡ್ರೆ, ನನ್ನ ಅನುಭವದಲ್ಲಿ ಅಂಥ ವ್ಯಕ್ತಿಗಳು ಹೇಳ್ಕೊಂಡ್ರೆ ಅವನ್ನ ಟಾರ್ಗೆಟ್ ಮಾಡಿಬಿಟ್ಟು ಬ್ರಾಂಚ್ ಟು ಟ್ರಾನ್ಸ್ಫರ್ ಮಾಡಿಕೊಂಡು ಅವನು ಕೊನೆಗಾಲದಲ್ಲಿ ಏನಂತ ಡಿಸೈಡ್ ಮಾಡ್ಕೊತಾನೆ ಸ್ನೇಹಿತರೆ. ಅಂದರೆ ನನ್ನ ಅನುಭವಕ್ಕೆ ಬಂದಿತ್ತು, ಈ ಕೆಲಸನೇ ಬೇಡಪ್ಪ ನನಗೆ, ಮೈಕ್ರೋ ಫೈನಾನ್ಸ್ ಕೆಲಸನೇ ಬೇಡ ಅಂತಂದ್ಬಿಟ್ಟು ಅವನು ಬಿಟ್ಟೋಗೋ ಚಾನ್ಸಸ್ಸು ತುಂಬ ಇರುತ್ತೆ ಸ್ನೇಹಿತರೆ. ಬಿಟ್ಟೋಗೋ ಚಾನ್ಸಸ್ ಅಲ್ಲ, ನನ್ನ ಕಣ್ಣು ಮುಂದೆನೇ ಎಷ್ಟೋ ನಾನು ಮೈಕ್ರೋ ಮಾಡಿದಂಥ XYZ ಕಂಪ್ನಿಗಳಲ್ಲಿ ನನ್ನ ಸೀನಿಯರ್ಗಳು ಇದ್ರು, ಎಲ್ಲ ಪಾಪ ಹೀನಾಯವಾಗಿ ಮನನೊಂದು ಎಷ್ಟೋ ಸ್ನೇಹಿತರುಗಳು ಕೆಲಸ ಬಿಟ್ಟು ಹೋದರು. ಅವರಿಗೆ ಇವತ್ತು ಏಜು 30ಇಂದ ಹಿಡಿದು 32ವರೆಗೆ, 30ರಿಂದ 32ವರೆಗೆ ಇದ್ದಾವೆ. ಅವರಿಗೆ ಬೇರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಏನೋ ಸೀನಿಯರ್ ಸರ್ವಿಸಲ್ಲಿ ಏನೋ ಒಂದು ಪ್ರಮೋಷನ್ ಆಗುತ್ತೆ ಅಂತ ಕಾಯ್ತಾ ಇದ್ದರು, ಅದು ಕೂಡ ಅವ್ರ ಕೈಲಿ ಆಗಲಿಲ್ಲ. ಯಾಕಂದರೆ ಈ ಥರ ಹೇಳ್ಕೊಂಡು ಕುಂತರೆ ತುಂಬ ಇದ್ದಾವೆ ಸ್ನೇಹಿತರೆ, ತುಂಬ ಅಂದರೆ ತುಂಬ ಇದ್ದಾವೆ. ಏನು ರಾಜ್ಯ ಸರ್ಕಾರ ಈ ರೀತಿ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಒಂದು ಸಭೆಯನ್ನು ಕರೆದಿದ್ದಾರಲ್ಲ, ಸ್ವಾಗತಾರ್ಹ. ಈ ಸಭೆಯಲ್ಲಿ ಅವರು ಇನ್ನೂ ಹೇಳ್ತಲ್ಲ, ಜನಗಳಿಗೆ ಒಂದು ಸಮಯ ಕೊಡೋದ್ರ ಜೊತೆಗೆ ಸಾಲ ವಸೂಲಿ ಮಾಡುವಂಥದ್ದೇನು ಸಮಯ ಕೊಡ್ತೀವಿ, ಒಂದು ಹೊಸ ಕಾನೂನನ್ನು ಮಾಡ್ತೀವಿ, ಪ್ರತಿ ಜಿಲ್ಲೆಗೆ ಒಂದು ಸಹಾಯವಾಣಿಯನ್ನು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದು ತುಂಬ ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಫೀಲ್ಡ್ ಆಫೀಸರ್ಗಳಿಗೆ ಅವ್ರಿಗೂ ಕೂಡ ಒಂದು ಹೊಸ ಕಾನೂನನ್ನು ಮಾಡಬೇಕು. ಕಾನೂನು ಅಂತ ಹೇಳಿಲ್ಲ ಸ್ನೇಹಿತರೆ, ಈಗಾಗಲೇ ಕಾನೂನು ಹೇಳುತ್ತೆ, ಸಮಯ ಒಬ್ಬ ಉದ್ಯೋಗಿ ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು, ಇಷ್ಟು ಗಂಟೆಗಳ ಕಾಲ ಅವನಿಗೆ ಇದು ಮಾಡಬೇಕಂತ ಹೇಳ್ಬಿಟ್ಟು ಅದೆಲ್ಲ ಇದ್ದಾವೆ. ಆದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸತ್ಯವಾಗಿ ಹೇಳ್ತೇನೆ, ನನ್ನ ಅನುಭವ ಪ್ರಕಾರ